ಅಣ್ಣ ನಮಸ್ಕಾರ ಹೇಳಿ. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮಗೆ. ರಾಜಣ್ಣ ಅಂತ. ರಾಜಣ್ಣ ಅಂತ ಹೇಳಿ. ಅಣ್ಣ ನಿಮ್ದು ಯಾವ ಊರು? ಅಣ್ಣ ನೆಲಮಲ್ ಪಕ್ಕ ಮೊದಲುಕೋಟೆ. ಅಣ್ಣ ಈ ಸಿಟಿ ಈ ಭಾಗದಲ್ಲೂ ನೀವು ಈ ಊರುಗಳು ಸಾಕಿ ಇಲ್ಲಿ ಕಟ್ಕೊಂಡ್ಬಂದು ಜಾತ್ರೆ ಮಾಡ್ತೀರಾ, ಬಟ್ ಇಲ್ಲಿ ಯಾವ ದೇವಸ್ಥಾನ ಇದೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅಣ್ಣ ಇದು ಮೈಮಾ ರಂಗನಾಥ ಅಂತ. ಮೈಮಾ ರಂಗನಾಥ ಸ್ವಾಮಿ. ಮೈಮಾ ರಂಗನಾಥನ ಜಾತ್ರೆ ಅಂತ, ತಿರ್ಗಾ ಗುಡ್ಡೆ ಜಾತ್ರೆ ಅಂತ ಕರೀತಾರೆ. ಗುಡ್ಡೆ ಜಾತ್ರೆ ಫೇಮಸ್ ಆಗಿತ್ತು. ಹಾ. ಈಗ ಫೇಮಸ್ ಪ್ರಚಾರ ಇಲ್ದಿರೋಷ್ಟು ಡೌನ್ ಆಗೋಯ್ತು ಅಣ್ಣ ಜಾತ್ರೆ. ಅದೇ ಯಾಕಣ್ಣ? ಯಾಕೆಂದ್ರೆ ಪ್ರಚಾರ ಇಲ್ಲ, ಕಮಿಟಿ ಇಲ್ಲ, ಹಾ ಹಾ, ಪ್ರೋತ್ಸಾಹ ಮಾಡೋರಿಲ್ಲ. ಮೇನ್ ದನಿಗೆ ದನಿಗೆ ಈ ರೈತರಿಗೆ ಸಪೋರ್ಟ್ ಮಾಡೋರೇ ಇಲ್ಲ. ರೈತರಿಗೆ ಸಪೋರ್ಟ್ ಮಾಡೋರೇ ಇಲ್ಲ. ಹಾ. ಜಾತ್ರೆ ಸೇರ್ಸ್ಬೇಕು ಅನ್ನೋದು ಇದಿಲ್ಲ ಜನಕ್ಕೆ. ಹಂಗಾಗಿ ಸಾಕೋರ್ ಕಾಯಿಸ್ ಕಮ್ಮಿ ಆಗದೆ. ಏನೋ ಇರೋದ್ರಲ್ಲಿ ಕಟ್ಕೊಂಡು ಜಾತ್ರೆ ಮಾಡ್ಕೊಂಡು ಅಷ್ಟೇ ಹೋಗ್ತೀರಾ? ಅಣ್ಣ. ನಮ್ಮ ಊರ್ ಪಕ್ಕದ ಜಾತ್ರೆ ಅಂತ ಅಲ್ವಾ ಮಾಡ್ಬೇಕು ಅಂತ ಹೇಳಿ ಹೊಡ್ಕೊಂಡ್ ಬಂದಿರಿ. ಹಾ ಹಾ. ನೆಲಮಂಗಲದಿಂದ ಇಲ್ಲಿ ಎಷ್ಟು ದೂರ ಆಗ್ಬೋದಣ್ಣ? ಇಲ್ಲಿಂದ ನಮ್ಗೊಂದು 7 ಕಿಲೋಮೀಟರ್, 7 ಕಿಲೋಮೀಟರ್ ಅಷ್ಟೇ. 7-8 ಕಿಲೋಮೀಟರ್. ಮತ್ತೆ ಅಣ್ಣ ನೀವು ಈ ಜಾತ್ರೆಗೆ ಎಷ್ಟು ವರಿ ಕಟ್ಟಿದ್ದೀರಾ? ಎಷ್ಟು ಜೊತೆ ನಾನ್ ನಮ್ಮ ಅಪ್ಪನ ಕಾಲದಿಂದನೂ ಕಟ್ತಾ ಇದ್ರು. ಹಾ. ನಾವು ಅದನ್ನೇ ಮುಂದುವರ್ಸ್ಕೊಂಡ್ ಬಂದಿದೀವಿ. ಸಣ್ಣ ಹುಡುಗ ನಾವು ಲಾಸ್ಟ್ ಇಲ್ಲೊಂದ್ ಕಿಲೋಮೀಟರ್ ದೂರ ಆಗೋದು ಅಲ್ಲಿ ಕಟ್ಟಿವ ನಾವು ಮೊದ್ಲಿಗೆ. ಓಹ್, ಅಷ್ಟು ದೂರ ಈ ಸೇರೋದು? ಜಾತ್ರೆ ಒಂದ್ ದಿವಸ ಸುತ್ತಾಕತ್ತಿರ್ಲಿಲ್ಲ ಅಣ್ಣ. ಮೊದ್ಲಿಗೆ ಹಾ. ಒಂದ್ ದಿವಸ ಜಾತ್ರೆ ಕಂಪ್ಲೀಟ್ ಮಾಡಕತ್ತಿರ್ಲಿಲ್ಲ. ಒಂದ್ ದಿನ ಸುತ್ತಾಕಕ್ ಆಗ್ತಿರ್ಲಿಲ್ಲ. ಹಾ. ಈಗ ಇಲ್ಲಿ ಕಂಪ್ಲೀಟ್ ಬಂದದ. ಈಗ ಈ ಈ ಸ್ಥಿತಿಗೆ ಬಂದಿದೆ. ಈ ಸ್ಥಿತಿ ಬಂದಿದೆ. ಅದೇ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಣ್ಣ, ನಿರ್ವಹಣೆ ಸರವಾಗಿ ನಿರ್ವಹಣೆ ಕಮ್ಮಿ ಆಯ್ತು, ಪ್ರೋತ್ಸಾಹ ಮಾಡೋರಿಲ್ಲ, ಹಂಗಾಗಿ ಪ್ರಚಾರ ಇಲ್ಲ, ಹಸ್ತ ಚಾಚವ್ರ ಕೈ ಜೋಡ್ಸೋರಿಲ್ಲ, ಯಾರು ಇಲ್ಲ. ಅಷ್ಟೇ ಅಣ್ಣ. ಹಾಗಾಗಿ ಎಲ್ಲ ಮಿಸ್ ಆಗಿದೆ. ಮಿಸ್ ಆಯ್ತು. ಇನ್ನೇನ್ ಕಟ್ರಿ 2 ವರ್ಷ ಕಟ್ಬೋದಣ್ಣ. ಈ ತರ ಮಾಡ್ರೆ ಇದನ್ನು ಹಾ. ಶಿವಗಂಗೆ ನಿಂತಾಗ ನಿಂತೋತದ. ಇದು ಶಿವಗಂಗೆ ನಿಂತವ್ರು. ನಿಂತೋಗ್ತದೆ. ಅದೇ ಯಾಕೆ ಅಂತ ಗೊತ್ತಾಗ್ತಾರ. ಯಾಕಂದ್ರೆ ಇಲ್ಲಿ ಈ ಭಾಗದಲ್ಲಿ ರೈತರು ಆದಷ್ಟು ಜಮೀನು ಮಾರ್ಕೊಂಡಷ್ಟು ಜಮೀನ್ ಮಾರ್ಕೊಂಡ್ರು ಒಳ್ಳೊಳ್ಳೆ ಡೂಪ್ಲೆಸ್ ಮನೆ ಕಟ್ಟಿರೋಣ. ದನ ಕಟ್ಟೋರ್ ಬಿಟ್ರು. ಡೂಪ್ಲೆಸ್ ಮನೆ ಮುಂದೆ ದನ ಕಟ್ಟಿರ್ ಸಗಣಿ ಕಿರೆ ಗಲೀಜು ಅನ್ನಂಗಾಯ್ತು. ಹಂಗಾಗಿ ದುಡ್ಡು ನೋಡಿದಷ್ಟು ದನಕ್ಕೆ ಸಾಕೋರ್ ಕಮ್ಮಿ ಆದ್ರಣ್ಣ. ದುಡ್ಡು ನೋಡಿದಷ್ಟು ದನ ಸಾಕೋರ್ ಕಮ್ಮಿ ಆಗ್ಬಿಟ್ಟಿದ್ದಾರೆ ಆದ್ರು. ಈ ಭಾಗದಲ್ಲಿ. ಈ ಜಾತ್ರೆ ಈ ಸಿಟಿ ಏರಿಯಾದಲ್ಲಿ ನಂಗೆ ತುಂಬಾ ಖುಷಿ ಆಗುತ್ತೆ. ನಮ್ ನೆಲಮಂಗಲಕ್ಕೆ, ಇಡೀ ನಮ್ ಕರ್ನಾಟಕಕ್ಕೆ ಗುಡ್ಡೆ ಜಾತ್ರೆ ಅಂದ್ರೆ ಫೇಮಸ್. ಹಾವೇರಿಯಿಂದ ಹಿಡಿದು ಗಂಗಮ್ಮವ್ರು ಇಲ್ಲೇ ವ್ಯವಹಾರ ಮಾಡ್ತಿದ್ ಮೊದ್ಲಿಗೆ. ಹಾವೇರಿ ಗಂಗಮ್ಮನವರು ಇಲ್ಲೇ ವ್ಯವಹಾರ. ಒಂದೊಂದ್ಸರಿ 20 ಜೊತೆ 30 ಜೊತೆ 2 ಲೋಡ್ 3 ಲೋಡ್ ಅವ್ರೊಬ್ರು ತೆಗಿಯೋರ್ದಾನ ಇಲ್ಲಿ. ಹಾ. ಹಂಗ ನಡೀತಿದ್ ಜಾತ್ರೆ ಈ ಮಟ್ಟಕ್ಕೆ ಬಂದ್ಬಿಟ್ಟದೆ. ಈ ಮಟ್ಟಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ಪ್ರೋತ್ಸಾಹ ಮಾಡೋರಿಲ್ಲ. ಮೇನು ಅದಿಲ್ಲ ಅಂತೀರಾ? ದನ ಕೊಟ್ಟವ್ರವ್ರಣ್ಣ. ದನ ಕೊಟ್ಟವ್ರವ್ರೆ. ಜಾತ್ರೆ ಸೇರ್ಸಕ್ ಪ್ರೋತ್ಸಾಹ ಮಾಡೋರಿಲ್ಲ. ಪ್ರೋತ್ಸಾಹ ಮಾಡೋರು ಯಾರು ಇಲ್ಲ. ಪ್ರೋತ್ಸಾಹ ಮಾಡ್ಬೇಕು ಅಂತಂದ್ರೆ ಈ ಭಾಗದ MLA ಆಗಿರ್ಲಿ ಯಾರೇ ಆಗ್ಲಿ ಮಾಡ್ಬೇಕಾಗಿತ್ತು. ಅವ್ರೊಂದ್ ಅನ್ನ ಇದನ್ ಮಾಡ್ತೀನಿ ಅಂತಾರೆ. ಅದನ್ನು ಮಾಡ್ಬೇಡ ಅಂತ ಹೇಳ್ತಿಲ್ಲ. ಒಂಚೂರು ಪ್ರಚಾರನು ಮಾಡ್ಬೇಕಣ್ಣ. ಪ್ರಚಾರ ಕಮಿಟಿ ಸೇರ್ಸ್ಬೇಕು. ಏನೋ ಒಂಚೂರು ಬಹುಮಾನ ಅನ್ನೋದು ಇಕ್ಬೇಕು. ಕಮಿಟಿ ಸುಂಕ ಏನಾದ್ರು ಐತಾ ಇಲ್ಲಿ? ಅಣ್ಣ ಸುಂಕ ಏನಾದ್ರು ಐತಾ? ಸುಂಕ ಏನಿಲ್ಲ ಅಣ್ಣ. ದನನೇ ಕಮ್ಮಿ ಆಗ ಸುಂಕ ಇನ್ನೆಲ್ ಕೊಟ್ಟಾರ ಹೇಳಿ. ಅಷ್ಟೇ. ಬೇರೆ ಜಾತ್ರೆಗಳೆಲ್ಲ ಸುಂಕ ಜಾಸ್ತಿ ಅಂತ ಹೇಳಿ ನಂತರ ಕಿತ್ತಾಡಿದ್ರು ಬೇಜಾನ್ ಜನ. ಅಣ್ಣ ಸುಂಕ ಜಾಸ್ತಿ ಕೊಟ್ರೆ 100 ರೂಪಾಯಿ ಕೊಡೋಣ ಒಂದ್ ಜೊತೆಗೆ ಜಾತ್ರೆ ಜೋರ ಕಟ್ಟಂಗ ಆಗ್ಬೇಕು. ಇನ್ನು ಮುಂದಕ್ಕೆ ಚೆನ್ನಾಗಿ ಬೆಳಿಲಿ ಅಂತ ಬೆಳಿಬೇಕು. ದೇವಸ್ಥಾನಕ್ಕಂತೂ ಸ್ವಲ್ಪ ಜಾಗ ಇಡ್ಸ್ಕೊಬೇಕು ಅಣ್ಣ. ದೇವಸ್ಥಾನ ಜಾಗ ಇದೆ. ದನ ಕಟ್ಟೋರ್ಗೇನ್ ಜಾಗ ಕಮ್ಮಿ ಇಲ್ಲ ಅಣ್ಣ. ಇಲ್ಲಿ ಬೇಜಾನ್ ಐತೆ ಅಂತ. ಬೇಜಾನ್ ಇದೆ. ಕೆಳಗಡೆ ಹೆಚ್ಚು ಕಮ್ಮಿ ಒಂದ್ 20 ಎಕರೆ ಜಾಗ ಐತೆ. ಇದು ಸುತ್ತಾನು ಜಾಗ ಇದೆ ದೇವಸ್ಥಾನದ. ಕಟ್ಟ ಜಾಗಕ್ಕೇನ್ ಇದಿಲ್ಲ. ವ್ಯವಸ್ಥೆ ಇಲ್ಲ ಅನ್ಬಿಟ್ಟು ಜನ ಕಮ್ಮಿ ಮಾಡ್ಬಿಟ್ಟು. ವ್ಯವಸ್ಥೆ ಇಲ್ಲ ಅಂತ ಹೇಳಿ ಜನ ಕಡಿಮೆ ಮಾಡ್ಬಿಟ್ಟಾರೆ. ಅಣ್ಣ ಬೆಳಿಗ್ಗೆ ಏನಾದ್ರು ವ್ಯಾಪಾರಕ್ಕೆ ಬಂದಿದ್ರಾ? ಓಡಾಡ್ತಾವ್ರೆ. ಅಣ್ಣ ನೀವ್ ಎಷ್ಟು ಜೊತೆ ಕಟ್ಟಿದೀರಾ ಹೋರಿ? ಅಣ್ಣ ನಮ್ಮ ಇವನ್ ಜೊತೆ ಇದೊಂದು ಒಂಟಿ ಇದೆ. ಒಂಟಿ ಇದೆಯಾ? ಇದೇನ್ ಬೀಜದರಿನಾ ಏನು? ಇಲ್ಲ ಅಣ್ಣ. ಬೀಜಕ್ಕೆ ಮಾಡಿಲ್ಲ. ಕಸಿ ಮಾಡ್ಬೇಕು. ಕಸಿ ಮಾಡ್ಬೇಕು. ಬರಲ್ಲ ಅಣ್ಣ. ಮತ್ತೆ ಈ ನೀವು ನೆಲಮಂಗಲದಲ್ಲಿ ಸಾಕ್ತೀರಾ ಅಂತೀರಾ, ಅದು ಒಂದು ಟೌನ್ ಏರಿಯಾನೇ. ಜಾಗ ಎಲ್ಲ ಇದೆಯಾ ನಿಮ್ಗೆ ಸಾಕಕ್ಕೆ? ನಮ್ಗಿದೆ ಅಣ್ಣ. ನಮ್ಗಿದೆ. ಅಣ್ಣ ಎಷ್ಟೆಲ್ಲ ಆಗೋಣ ಇವು? ಇನ್ನ ಅಲ್ಲಿಲ್ಲ. ಹಾಲಲ್ಲಿ ಕರುಗಳು ಏನ್ ಒಳ್ಳೆ ಜಾತಿ ಕರುಗಳು ಇದ್ದಂಗೆ ಇದಾವೆ. ನನ್ಗಂತೂ 2 ಕಣ್ಣು ಸಾಲದು ನೋಡಕ್ಕೆ. ಅಣ್ಣ ಏನ್ ಹೇಳ್ತೀರಾ ರೇಟು? ಅಣ್ಣ 2.75 ಹೇಳ್ತಾ ಇದೀರಾ ಅಣ್ಣ. ಅದು ಒಂಟಿ ಅದು 86. ಹಾಲಲ್ದೇನಾ? ಅದು ಇಷ್ಟ ನೀವು ಕಟ್ಟಿರೋದು? ಇನ್ನು ಯಾವ್ದಾದ್ರು ಇದಾವ ಅಣ್ಣ? ಕೆಳಗಡೆ ಒಂದು ನಮ್ಮವೇನೆ. ಹಾ. ಅಣ್ಣ ಹಾಗೆ ತೋರಿಸ್ ಬನ್ನಿ ನೋಡೋಣ. ನೋಡಿ ಈ ಗುಟ್ಟೆ ಜಾತ್ರೆ ತುಂಬಾ ಹಳೇದು. ಆದ್ರೂ ಈ ಪರಿಸ್ಥಿತಿಗೆ ಬಂದು ಇವತ್ತು ತಲುಪಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ರಾಮನಗರದಿಂದ ಹಾಕೊಂಬಂದವ್ರೆ ಪಾಪ. ನೋಡ ಅಲ್ಲಿ ಕೂತವ್ರು. ಏನು ವ್ಯವಹಾರ ಇಲ್ಲ ಅನ್ಬಿಟ್ಟು ಅಲ್ಲಿ ಕೂತವ್ರೆ. ಅವೆಲ್ಲ ರಾಮನಗರದಿಂದ ಬಂದಿರೋ ಸ್ನೇಹಿತರು. ನಿಮ್ ಜೊತೆ ಬಂದಿರೋ? ನಮ್ ಜೊತೆ ಬಂದು ಇಲ್ಲಿ ನಮ್ಮ ಲೋಕಲ್ ಅಲ್ವಾ ಅನ್ಬಿಟ್ಟು ಅಲ್ಲಿಂದ ಬಂದವ್ರು. ಅಂದ್ರೆ ಸ್ನೇಹಿತರು ಒಂದ್ ಜಾಗದಲ್ಲಿ ಸೇರ್ಬೇಕು. ಯಾಕಂದ್ರೆ ಈ ಜಾತ್ರೆ ಅನ್ನೋದು ಭಾರಿ ಜನ ಬರೋಣ. ಇನ್ನೊಂದ್ ಹೇಳ್ತೀನಿ ಕೇಳ್ರಿ, ನೀವ್ ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೆಗಳಲ್ಲಿ ಹಬ್ಬ ಮಾಡಿದ್ರು ಯಾರು ಬರಲ್ಲ. ನೆಂಟ್ರೆ ಬರಲ್ಲ. ಅಂತದ್ರಲ್ಲಿ ಜಾತ್ರೆ ಅಂದ್ರೆ ಅಣ್ಣ ಸ್ನೇಹಿತರೆಲ್ಲರೂ ಅಲ್ಲಿಂದ ಹುಡ್ಕೊಂಡ್ ಬರ್ತಾರೆ. 1000 ಕಿಲೋಮೀಟರ್ ಬರ್ತಾರಣ್ಣ. ನಾವು ಓದ್ತೀವಣ್ಣ ಅಲ್ವಾ ಅಣ್ಣ. ನಾವು ಚುಂಚುನ್ ಕಟ್ಟೆ ಆಗ್ಲಿ ಏಮ್ಗಿರಿ ಆಗ್ಲಿ ಯಾವ ಜಾತ್ರೆ ಬಿಡಲ್ಲ. ಜಾತ್ರೆ ಕಟ್ಟಿದ್ರೆ ನೋಡಕ್ ಹೋಗ್ತೀವಿ. ಇಷ್ಟಕ್ಕೆ ಇಲ್ಲಿ ತಕ ನಡೆದಿರೋ ಜಾತ್ರೆ ಕಂಡಮ್ ಜಾತ್ರೆ ಇದೆ ಗುಟ್ಟೆ.
ಏನಾಗೋದಿಲ್ಲ, ಮುಂದಕ್ಕೆ ನೋಡೋಣ, ಆದಷ್ಟು ಬದಲಾವಣೆ ಆಗ್ಬೋದಲ್ವಾ? ಬದಲಾವಣೆ ಮಾಡೋರು ಬರ್ಬೇಕಣ್ಣ. ಮಾಡೋರು ಬರ್ಬೇಕು. ಹಿಂಗೆ ಆದ್ರೆ ಬದಲಾವಣೆ ಇಲ್ಲ ಅಣ್ಣ. ನೀವ್ ಮುಂಚೆ ತಿಳಿಸ್ ಬರ್ತದೆ ಜಾತ್ರೆ. ನೀವ್ ತಿಳಿಸ್ಬೇಕು ನಮ್ಗೆ, ನಮ್ಮಂತರ ತಿಳಿಸಿದ್ರೆ ಅಣ್ಣ, ಮುಂದಿನ ನಿಮ್ಮಂತ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದ್ರಲ್ಲ, ನೀವು ಇದನ್ನ ಎನ್ಕರೇಜ್ ಮಾಡಿದ್ರೆ ಮಾಡ್ಬೋದಷ್ಟೇ. ನಾವು ಮಾಡೋಣ, ನಾವು ಆದಷ್ಟು ಶತಪ್ರಯತ್ನ. ಅಣ್ಣ ಇದೇನ್ ಹೇಳ್ತೇಣ ರೇಟ್? ಅಣ್ಣ ಇದು 38 ಹೇಳ್ತೀನಿ. 38 ಹೇಳ್ತಾ ಇದಾರೆ ಅಣ್ಣ. ಇದು ಅದು 32 ಹೇಳ್ತೀನಿ. ಅದು 32. ಅವು ಅಣ್ಣ ನಮ್ಮ ಅಪ್ಪಾಜಿ ಮರಿಗಳು. ಹಾಲಲ್ ಕರುಗಳು ಹಾಗೆ ತೋರಿಸ್ ಬನ್ನಿ, ಅವನು ನೋಡೋಣ. ಹೈ. ಅಣ್ಣ ಇವ್ರು ಎಷ್ಟು ಜೊತೆ ಕಟ್ಟಿದಾರ ಅಣ್ಣ ನಿಮ್ ಅಣ್ಣ ಸ್ನೇಹಿತರು? ಇವ್ರು ಎರಡ್ ಜೊತೆ ಒಂದ್ ಒಂಟಿ ಹಾಕೊಂಡ್ ಬಂದವ್ರೆ. ಎರಡ್ ಜೊತೆ. ರಾಮನಗರ ಪಕ್ಕ ಮಾರೇಗೌಡ ದೊಡ್ಡಿ ಅಂತ. ಮಾರೇಗೌಡನ ದೊಡ್ಡಿ, ಹಾ. ರಾಮನಗರ ಪಕ್ಕ. ಈ 130 ಹೇಳ್ತಾರೆ ಅಣ್ಣ. 130. ಹ್ಮ್. ಹಾಲಲ್ ಕರುಗಳು. ಹಾಲಲ್ಲಿ ಅಣ್ಣ. ನೋಡಿ ಸ್ನೇಹಿತರೆ, ಈಗಿರ್ತಾವೆ ಕರು, ಎಲ್ಲಾ ಕರುಗಳು ಹಾಲಲ್ ಕರುಗಳು ಕಟ್ಕೊಂಡ್ ಬಂದಾರೆ, ರಾಮನಗರದಿಂದ ಬಂದಾರೆ. ಅಣ್ಣ ಇದೇನ್ ಹೇಳ್ತೀರ ಅಣ್ಣ ರೇಟ್ ಒಂಟೆ? ಅಣ್ಣ ಅದು 72 ಹೇಳ್ತಾವ್ರೆ. 72. ಹಾ. ಪರವಾಗಿಲ್ಲ, ಕುತ್ಕೊಂಡ್ಲಿ ಬಿಡಿ, ಅದ್ರಲ್ಲಿ ಏನಿದೆ. ಅಣ್ಣ ಇದು ಅದ್ 42 ಹೇಳ್ತಾವ್ರ ಅಣ್ಣ. ಅದ್ 42. ಅಣ್ಣ ಆ ಕಡೆ ಲಾಸ್ಟ್ ಅಣ್ಣ ಅಂತ ಕನ್ನಡಿ ತಳರು ಅವ್ರ ಪರಿಚಯ ಮಾಡಿ. ಅಣ್ಣ ನಮಸ್ಕಾರ. ನಮಸ್ತೆ ಸರ್. ಅಣ್ಣ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಇಲ್ಲಿ ಓರಿಗಳು? ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಓರಿಗಳು? ಅಂದ್ರೆ ಒಂದು 3 ವರ್ಷದಿಂದ ಅಣ್ಣ. 3 ವರ್ಷದಿಂದ. ಅಣ್ಣ ನಿಮ್ ಸ್ವಂತ ಯಾವೂರು? ಇಲ್ಲಿ ಕೆಂಗೇರಿ ಪಕ್ಕ ಹುಣಸೆಮರಪಾಳ್ಯ. ಕೆಂಗೇರಿ ಪಕ್ಕ ಹುಣಸೆಮರಪಾಳ್ಯ. ಅಣ್ಣ ನೀವು ಕೆಂಗೇರಿಯಲ್ಲಿ ಇರೋರು ಜಾಗನೇ ಇರಲ್ವಲ್ಲ, ಸಿಟಿಯಲ್ಲಿ ಹೆಂಗ್ ಸಾಕ್ತೀರಾ ಅಂತ? ಏನು ಕಾಲೆ ಬಿಡಕ್ಕಾಗಲ್ಲ ಅಂತೀರಾ? ಬಿಡಕ್ಕಾಗಲ್ಲ. ಕಯಾಸು. ಸಿಟಿಯಲ್ಲಿ ಇದ್ಕೊಂಡು ಈ ತರ ಓರಿಗಳು ಸಾಕದ್ಬೇಕಂದ್ರೆ ಅದಕ್ಕೊಂದು ಗತ್ತಿರ್ಬೇಕು ಅಲ್ವಾ? ಏನ್ ಮಾಡ್ತೀರಾ? ಏನೋ ಏನ ಕಯಾಸ್ ಬಿಡಕ್ಕಾಗಲ್ಲ. ಅಣ್ಣ ಎಷ್ಟು ವರ್ಷ ಆಗಿರ್ಬೋದು ನಿಮ್ಗೆ ಇವಾಗ? ನಮ್ಗೆ ಇವಾಗ 58. 58. ಸುಮಾರು ಎಷ್ಟು ವರ್ಷದಿಂದ ಕಟ್ಕೊಂಡ್ ಬರ್ತಾ ಇದೀರಿ ಈ ತರ ಅಂದ್ರೆ ಓರಿಗಳು? ಫಸ್ಟ್ ಕಟ್ತಿದ್ವಿ ನಾವು ಸೆಂಟ್ರಲ್ ಒಂದು 25-30 ವರ್ಷ ಇಲ್ಲ, ಸಿಟಿ ಬಿದ್ಬಿಟ್ಟಿವಿ. ಅಣ್ಣ ಎಷ್ಟು ಜೊತೆ ಕಟ್ಟಿದಿರಿ ಈ ಜಾತ್ರೆಗೆ? ಈ ಜಾತ್ರೆಗೆ ಸದ್ಯಕ್ಕೆ ನಮ್ಮವು ಇವು ಹಾ. ಒಂದ್ ಜೊತೆ, ನಮ್ ಸ್ನೇಹಿತರ ಒಂದ್ 7 ಜೊತೆ, ಎಲ್ಲ ಸ್ನೇಹಿತರೆಲ್ಲ ಕೂಡ ಸೇರ್ಕೊಂಡು ಒಂದ್ 3-4 ಜೊತೆ. 3-4 ಜೊತೆ ಐತಿ. ಅಣ್ಣ ಏನ್ ಹೇಳ್ತೀರಿ ಅಣ್ಣ ರೇಟ್ ಇವ? ಇವು 160 ಹೇಳ್ತಾ ಏನ್ ಇದೀವಿ. ಹಾಲಲ್ಲಿ ಕರುಗಳ ಅಣ್ಣ ಇವ? ಇನ್ನ ಅಲ್ಲ ಆಗಿಲ್ಲ. ಇನ್ನ ಅಲ್ಲ ಆಗಿಲ್ಲ ಅಲ್ಲ ಅಣ್ಣ. ಅವು ಅವು 140 ಹೇಳ್ತಾ ಇದೀವಿ. 140 ಹೇಳ್ತಾ ಇದೀರಾ? ಹಾ. ಇವು ಎಲ್ಲ ಹಾಲಲ್ಲಿ ಕರುಗಳ? ಆ, ಇದೇನ ಆಯಕ್ ಬರಂಗ? ಇಲ್ಲ 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 ಏನಿಲ್ಲ. ನಮ್ಗೆ ಹಸುಗಳಂದ್ರೆ ಜಾಸ್ತಿ ಇಷ್ಟ ಅಣ್ಣ. ನಾವು ಸಾಕೆಲ್ಲ ಯಾವ ಬಿಟ್ಬಿಡಿ ಕಡೆ ನೀವು? ಅಣ್ಣ. ಹೇಳ್ತೀನಿ ಆಮೇಲಿಂದ. ಹಾ. ಬನ್ನಿ ಅಣ್ಣ. ಇವೆಷ್ಟು ಹೇಳ್ತೀರ ಅಣ್ಣ ರೇಟು? ಇವು 80 ಹೇಳ್ತಾ ಇವು ಇದೀವಿ. 80 ಹೇಳ್ತಾ ಇದೀರಾ? ಹಾ. ಅಣ್ಣ ತುಂಬಾ ಖುಷಿ ಆಗುತ್ತೆ. ನೀವು ಈ ಸಿಟಿ ಭಾಗದಲ್ಲಿ ಇತ್ಕೊಂಡು ಈ ಕೆಲ್ಸಕ್ಕೆ ಯಾರು ಬರಲ್ಲ ಮುಂದೆ. ಹೌದು. ಯಾಕೆ ಅಂದ್ರೆ ಒಂದ್ ಸಗಣಿ ಗಲೀಜು ಅಂತಾರೆ ಸಿಟಿಯಲ್ಲಿ. ಗಲೀಜು ಅನ್ನೋದಕ್ಕಿಂತ ಮುಖ್ಯವಾಗಿ ಮೇನ್ ದನ ಕರ ಸಾಕೋದಕ್ಕೆ ಖರ್ಚು ಜಾಸ್ತಿ. ಖರ್ಚು ಜಾಸ್ತಿ. ಹಾ. ಅದೇ ಅಣ್ಣ ಹಂಗ್ ಹೇಳ್ತಾ ಇದೀರಾ ನೀವು? ಸಾಕೋರೆ ಖರ್ಚು ಜಾಸ್ತಿ ಅಂದ್ರೆ ಹೆಂಗೆ? ಹೌದು, ಮತ್ತೆ ಇನ್ನೇನು ಇದರಿಂದ ಲಾಭ ಏನಿದೆ ನಮ್ಗೆ? ಲಾಭನೇ ಇಲ್ಲ ಅಂತೀರಾ? ಲಾಭ ಇಲ್ಲ. ಸುಮ್ನೆ ಏನೋ ಒಂದ್ ಕಾಯಿಸು ಕಲೆ ತೀರ್ಸ್ಕೊಳಕ್ ಬಂದ್ರೆ ಎಲ್ಲ ತಲೆ ಮೇಲೆ ಬರೋದು. 1400 ರೂಪಾಯಿ ಒಂದ್ ಮುಟ್ಟೆ ಬೂಸ. ಹಾ. 1000 ರೂಪಾಯಿ ಚಿಲ್ಲರೆ ಚಕ್ಕೆ ಬೂಸ. ಏನ್ ದರ ಸಾಕ್ತಾರೆ? ಎಲ್ಲಾದ್ರೂ ರೈತರಿಗೆ ಕಾಟ ಜಾಸ್ತಿ ಕಾಟ ಅಂತೀರಾ? ಜಾಸ್ತಿ. ಹಾ. ರೈತರ ಗೋಳ್ ಕಳವ್ನ ಯಾವ ಎಲ್ಲೋದ್ರೂ ರೈತರಿಗೆ ಈ ಮೂಲೆಗೆ ಸಿಗಿಸ್ಕೊಂಡು ಹೊಡಿತಾರಲ್ಲ, ಹಾ. ಹಂಗಾಗುತ್ತೆ. ಹಾ. ರೈತರ ಕಷ್ಟ ಏನ ಜಾತ್ರೆ ಕಟ್ಕೊಂಡಾರ. ನೋಡಿ ಇಲ್ಲಿ ಬರ್ತೀವಿ, ಕೊರೆಯಲ್ಲಿ ಮಲಗ್ತೀವಿ, ಬಿಸಿಲಲ್ಲಿ ಹೊಡಿತೀವಿ, ಊಟ ಇಲ್ಲ, ಇರಲ್ಲ. ಇಲ್ಲೇನ್ ಪರವಾಗಿಲ್ಲ, ವ್ಯವಸ್ಥೆ ಅಲ್ವಾ? ಏನಂತ ವ್ಯವಸ್ಥೆ ಇಲ್ಲ. ಏನು ನಾವು ಬಂದ್ಮೇಲೆ ನಾವು ಮಾಡ್ಕೋಬೇಕಲ್ವಾ? ಏನೋ ಒಂದ್ ನಾವು ಮಾಡ್ಕೊಬೇಕು, ಹೌದು. ಹೇಳ್ಕೊಂಬಾರ್ದು. ಹೌದು. ಏನೋ ಇರೋದ್ರಲ್ಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಹೌದು. ಎಲ್ಲಾ ಜಾತ್ರೆಗಳು ಬಂದಂಗೆ ಎಲ್ಲಾ ಜಾತ್ರೆಗಳು ಸಿಗ್ದಂಗೆ ಎಲ್ಲಾ ಜಾತ್ರೆಗಳು ಸಿಗಲ್ಲ. ನಾಡು ಕಟ್ಲೇಬೇಕು. ಹೌದು ಅಣ್ಣ. ನಿಮ್ಮ ಹೆಸರು ತಿಳಿಸಿಲ್ಲ ನಮಗೆ? ಬಿ ಕೃಷ್ಣಪ್ಪ ಅಂತ. ಕೃಷ್ಣಪ್ಪನವರು. ತುಂಬಾ ಖುಷಿ ಆಯ್ತು. ಕೆಂಗೇರಿ ಹತ್ರ ಇರೋರು ನೀವು, ಸಿಟಿ ಭಾಗದಲ್ಲಿ ಇರೋರು, ಆದ್ರೂ ಈ ಕಯಾಸ್ ಮೇಲೆ ಬರ್ತೀರಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಈ ಜಾತ್ರೆಗಳು ಕೆಲವೊಂದು ವಿಶೇಷವಾದವು. ಈ ಜಾತ್ರೆಯಲ್ಲಿ ಜನ ಸೇರೋ ಹಂಗೆ ಬೇರೆ ಎಲ್ಲೂ ಸೇರಲ್ಲ. ಸೇರ್ತಿರ್ಲಿಲ್ಲ, ಇವಾಗ ಕಮ್ಮಿ ಆಯ್ತು. ತುಂಬಾ ಧನ್ಯವಾದಗಳು ಅಣ್ಣವ್ರೆ, ನಮ್ಗೆ ಒಳ್ಳೆ ಮಾಹಿತಿ ಕೊಟ್ಟರೆ. ನಮಸ್ತೆ ಸರ್. ಅಣ್ಣ ಏನ್ ಈ ಜಾತ್ರೆ ಅಂತೂ ತುಂಬಾ ವಿಶೇಷವಾಗಿದೆ, ತುಂಬಾ ಪುರಾತನವಾದ ಜಾತ್ರೆ. ವಿಶೇಷವಾಗೂ ಇತ್ತು. ತುಂಬಾ ಪುರಾತನವಾದ ಜಾತ್ರೆ ಅಣ್ಣ ಇದು. ಹೌದಣ್ಣ. ನಮ್ಮ ತಾತಿರ್ ಕಾಲದಿಂದನೂ ನಡೆದಿರೋದೇ ಇದು. ಅಂದ್ರೆ ಇವತ್ತು ಈ ಜಾತ್ರೆ ಈ ರೀತಿಗೆ ಬರ್ಬೇಕಂದ್ರೆ ಕಾರಣ ಏನೋ ಗೊತ್ತಾಗ್ತಾ ಇಲ್ಲ. ಬಟ್ ಇನ್ನೊಂದೇನಂತಂದ್ರೆ ಒಳ್ಳೇದಾಗ್ಲಿ. ನಾನು ಬಂದಿರೋದೇ ಬೇಜಾರಾಗ್ಬಿಟ್ಟದೆ. ಈ ದನ ಮಾರುತಿ ಬೇಜಾರಲ್ಲ ನಮ್ಗೆ. ದನ ಮನೆತವ ಮಾರ್ತೀವಣ್ಣ. ಇದು ಕಾಯಿಸು ಶೋಕಿ ಮಾಡಕ್ ಬಂದಿರೋದ್ ನಾವು. ದನ ಮನೆತವೇ ಜೊತೆ ಬೇಕಾದ್ರೆ ಮಾರ್ತೀವಿ, ಸಾಕ್ತಿವಿ, ಮಾರ್ತೀವಿ. ಈ ಜಾತ್ರೆ ನೋಡಿದ್ರೆ ಬೇಜಾರಾಗೋಗ್ತದೆ ನಮ್ಗೆ. ಏನ್ ಬೇಜಾರು ಮಾಡ್ಕೊಂಡ್ರೆ ಮುಂದಿನ ದಿನಗಳು ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ನಿಮ್ಮಿಂದ ಎಲ್ಲ ಇದ್ ಮಾಡ್ರೆ ಪ್ರೋತ್ಸಾಹ ಮಾಡ್ರಣ್ಣ, ಮಾಡೋಣ. ತುಂಬಾ ಧನ್ಯವಾದಗಳು. ಧನ್ಯವಾದ ಅಣ್ಣ.